ರಾಜ ಶೇರ್ ಸಿಂಗ್ಗೆ ಈಗ ವಯಸ್ಸಾಗಿತ್ತು. ಹಾಗಾಗಿ ಅದಕ್ಕೆ ತುಂಬಾ ಚಿಂತೆ ಆಗ್ತಾ ಇತ್ತು, ನನ್ನ ನಂತರ ಯಾರು ರಾಜನಾಗ್ತಾನೆಂದು. ಹಾಗಾಗಿ ತನ್ನ 5 ಜನ ಪುತ್ರರನ್ನು ಒಟ್ಟಿಗೆ ಕರೆಯುತ್ತಾರೆ. ಮಕ್ಕಳೇ, ಸಾಯೋಕ್ ಮುಂಚೆ ನಾನು ನನ್ನ ರಾಜ್ಯದ ಆಡಳಿತ ನಿಮಗೆ ಒಪ್ಪಿಸ ಬಯಸ್ತೇನೆ. ಆದ್ರೆ ಸಮಸ್ಯೆ ಏನಂದ್ರೆ, ನೀವು 5ರಲ್ಲಿ ನಾನು ಯಾರನ್ನ ರಾಜನಾಗಿಸೋದು? ಆದ್ರೆ ನಾನು ಯೋಚಿಸಿದ್ದೇನೆ, ಯಾರು ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತನಾಗಿರ್ತಾನೋ ಅವನೇ ಮುಂದಿನ ರಾಜನಾಗ್ತಾನೆ. ಸರಿ ಪಿತಾಶ್ರೀ, ಆದ್ರೆ ನಮ್ಮ 5ರಲ್ಲಿ ಎಲ್ಲರಿಗಿಂತ ಹೆಚ್ಚು ಬುದ್ಧಿಶಾಲಿ ಯಾರು? ಅದನ್ನು ತಿಳಿದುಕೊಳ್ಳೋದು ಹೇಗೆ? ಅದರ ಪರಿಹಾರ ನನ್ನಲ್ಲಿದೆ. ನೀವು 5ರು ರಾಜ್ಯವನ್ನು ಸುತ್ತಬೇಕು, ಜನರನ್ನು ಭೇಟಿಯಾಗಿ ಅವರ ಸುಖ ದುಃಖದ ಬಗ್ಗೆ ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, ಅವರ ಸವಲತ್ತುಗಳಿಗೆ ಸಲಹೆ ನೀಡಬೇಕು. ಯಾವ ಮಗ ಎಲ್ಲರಿಗಿಂತ ಉತ್ತಮ ಸಲಹೆ ಅವನೇ ರಾಜಗದ್ದುಗೆ ಮುಂದಿನ ವಾರಿಸು. ನಮ್ಗೆ ಒಪ್ಪಿಗೆ ಇದೆ ಪಿತಾಶ್ರೀ. ಆದ್ರೆ ನನ್ಗೆ ಒಪ್ಪಿಗೆ ಇಲ್ಲ. ರಾಜನ ಈ ನಿರ್ಧಾರ 4 ಮಕ್ಕಳಿಗೆ ಸಮ್ಮತಿ ಇತ್ತು, ಆದ್ರೆ 5ನೇಯವನಿಗೆ ಇರ್ಲಿಲ್ಲ. ನಾನ್ ಕೇಳ್ಬೋದಾ, ಈ ಷರತ್ತು ನಿನ್ಗೆ ಯಾಕೆ ಒಪ್ಪಿಗೆ ಇಲ್ಲವೆಂದು? ಪಿತಾಶ್ರೀ, ನಾನು ಎಲ್ಲರಿಗಿಂತ ಕಿರಿಯ ಮಗ, ನನ್ಗೆ ರಾಜನಾಗ್ಲಿಕ್ಕಿಲ್ಲ. ನಾನ್ ನಿಮ್ಮ ಸೇವೆ ಮಾಡಬಯಸ್ತೇನೆ. ಎಲ್ಲಕ್ಕಿಂತ ಚಿಕ್ಕ ಮಗನ ಮಾತನ್ನು ಕೇಳಿ ರಾಜನಿಗೆ ಖುಷಿಯಾಗುತ್ತೆ. ನಂತರ 4 ಮಕ್ಕಳನ್ನು ರಾಜ್ಯದ ನಿರೀಕ್ಷಣೆಗಾಗಿ ಆಜ್ಞೆ ಮಾಡ್ತಾರೆ. 4 ಜನ ಮಕ್ಕಳು ಕುದುರೆ ಮೇಲೆ ಕುತ್ಕೊಂಡು ನಿರೀಕ್ಷಣೆಗೆ ಹೊರಡ್ತಾರೆ. 4 ರಾಜಕುಮಾರರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಋಷಿಗಳೊಬ್ರು ತಪಸ್ ಮಾಡ್ತಾ ಇರೋದನ್ನ ನೋಡಿ ಸೂರಜ್ ಸಿಂಗ್ ಹೇಳುತ್ತೆ, ನಿಲ್ಲಿ, ಯಾರೋ ಸಾಧು ಬಾಬಾ ತಪಸ್ಸು ಮಾಡ್ತಿದ್ದಾರೆ. ಬನ್ನಿ, ಅವರ ಆಶೀರ್ವಾದ ಪಡೆದು ಪ್ರಯಾಣ ಶುರು ಮಾಡೋಣ. ಹೇ ತಪಸ್ವಿ, ರಾಜ ಶೇರ್ ಸಿಂಗ್ನ 4 ಪುತ್ರರ ಪ್ರಣಾಮ ಸ್ವೀಕರಿಸಿ. ಆಯುಷ್ಮಾನ್ ಭವ. ನಂತರ ಸೂರಜ್ ಸಿಂಗ್ ತಂದೆಯವರ ಷರತ್ತಿನ ಬಗ್ಗೆ ತಿಳಿಸ್ತಾರೆ. ಗುರೂಜಿ, ನಮ್ 4ರಲ್ಲಿ ಯಾರು ಹೆಚ್ಚು ಬುದ್ಧಿವಂತನಿರ್ತಾನೋ ಅವನೇ ರಾಜ್ಯದ ಮುಂದಿನ ರಾಜನಾಗ್ತಾನೆ. ಹಾಗಾಗಿ ನಮ್ಗೆ ಆಶೀರ್ವಾದ ನೀಡಿ. ನಮ್ ತಂದೆ ನೀಡಿದ ಈ ಪರೀಕ್ಷೆಯಲ್ಲಿ ನಾವು ಸಫಲರಾಗುವಂತೆ. ಇದು ಅಸಂಭವವಾಗಿದೆ. ರಾಜನಾಗಲು ನೀವು 4ರಿಗೆ ಹೇಗೆ ಆಶೀರ್ವಾದ ನೀಡಲಿ? ಆದ್ರೆ ಒಂದು ಉಪಾಯವಿದೆ. ನಂತರ ಋಷಿಗಳು 4 ರಾಜ್ಕುಮಾರರಿಗೆ ಹೇಳ್ತಾರೆ, ರಾಜನಾಗಲು ಆಶೀರ್ವಾದ ಪಡೆಯೋಕೆ ನಿಮ್ಗೆ ಮೊದಲಿಗೆ ನನ್ನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗ್ಬೇಕು. ನೀವೆಲ್ಲರೂ ಸಿದ್ಧರಿದ್ದೀರಾ? ಹೌದು ಮಹಾರಾಜರೇ, ನಮ್ಗೆ ನಿಮ್ಮೆಲ್ಲಾ ಷರತ್ತು ಒಪ್ಪಿಗೆ ಇದೆ. ಹಾಗಾದ್ರೆ ಕೇಳಿ, ನೀವು 4ರು ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋಗ್ಬೇಕು. ಮತ್ತೆ ಪ್ರಯಾಣದ ಸಮಯದಲ್ಲಿ ಏನಿಲ್ಲ ನೋಡ್ತೀರೋ ಅದರ ಅರ್ಥ ನೀವು ನನ್ಗೆ ತಿಳಿಸ್ಬೇಕು. ಒಂದೊಮ್ಮೆ ನೀವು ಅದರ ಅರ್ಥ ತಿಳಿಸಲು ಸಾಧ್ಯವಾಗದಿದ್ರೆ ನಾನ್ ನಿಮ್ಮನ್ನ ಕಲ್ಲಾಗಿಸ್ತೇನೆ. ಹಾಗೆ ನೆನಪಿರಲಿ, ಸಂಜೆಯಾಗೋದ್ರೊಳಗೆ ನೀವು ಇಲ್ಲಿಗೆ ಹಿಂತಿರುಗಬೇಕು. 4 ಜನ ರಾಜ್ಕುಮಾರರ ಮಾತನ್ನು ಕೇಳಿದ್ಮೇಲೆ ತಪಸ್ವಿಗಳು ಕಠಿಣವಾದ ಪರೀಕ್ಷೆ ನೀಡಲು ತಯಾರಾಗ್ತಾರೆ. ನಂತರ ಎಲ್ಲಾ ರಾಜ್ಕುಮಾರರು ತಮ್ಮ ತಮ್ಮ ಕುದುರೆ ಮೇಲೆ ಕೂತ್ಕೊಂಡು ಹೊರಡ್ತಾರೆ. ಸೂರಜ್ ಸಿಂಗ್ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ಕಾಡಿಗೆ ಹೋಗಿ ತಲುಪಿಡ್ತಾರೆ. ಇಲ್ಲಿ ನೋಡಿದ್ರೆ ಮರದ ಮೇಲೆ ತರಕಾರಿಗಳು ಬಿಟ್ಟಿರುತ್ತೆ. ಆ ತರಕಾರಿಗಳನ್ನ ಈ ರೀತಿಯ ಕೋಲುಗಳು ರಕ್ಷಣೆ ಮಾಡ್ತಾ ಇರ್ತವೆ. ಇದನ್ ನೋಡಿ ರಾಜ್ಕುಮಾರರಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಇದೆಂತ ವಿಚಿತ್ರ ಕಾಡು! ಮರಗಳ ಮೇಲೆ ತರಕಾರಿ ಬೆಳೆದಿದೆ, ಹಾಗೆ ಅದರ ಪೆಹರೆ ಕೋಲುಗಳು ಮಾಡ್ತಿವೆ. ಇದ್ರ ಬಗ್ಗೆನೇ ಯೋಚನೆ ಮಾಡುತ್ತಾ ಸೂರಜ್ ಸಿಂಗ್ ಮುಂದೆ ಹೋಗುತ್ತೆ. ರಾಜ್ಕುಮಾರರು ಹೀಗೆ ನಡೆಯುತ್ತಾ ತುಂಬಾ ಸಮಯ ಆಗುತ್ತೆ. ನಂತರ ಸಂಜೆ ಕೂಡ ಆಗ್ಬಿಡತ್ತೆ. ಸಾಧು ಬಾಬಾ ಹೇಳಿದ್ರು ಸಂಜೆಯಾಗೋದ್ರೊಳಗೆ ನಾವು ಹಿಂತಿರುಗಬೇಕೆಂದು. ಇನ್ನು ನಾನು ವಾಪಸ್ ಹೋಗ್ಬೇಕು. ಹೀಗೆ ಯೋಚಿಸಿ ರಾಜ್ಕುಮಾರ್ ವಾಪಸ್ ಹೋಗ್ತಾರೆ. ಹೀಗೆ ನಡೆಯುತ್ತಾ ಮತ್ತೆ ಅದೇ ವಿಚಿತ್ರ ಕಾಡಿಗೆ ಬಂದ್ಬಿಡ್ತಾರೆ. ಇಲ್ಲಿ ಮರಗಳ ಮೇಲೆ ತರಕಾರಿ ಇರುತ್ತೆ, ಅದರ ರಕ್ಷಣೆಯನ್ನು ಈ ಕೋಲುಗಳು ಮಾಡ್ತಿರ್ತವೆ. ಆದ್ರೆ ಈಗ ನೋಡಿದ್ರೆ ಇಲ್ಲಿ ಬೇರೆನೆ ನಡೀತಿತ್ತು. ಇಲ್ಲಿ ರಕ್ಷಣೆ ಮಾಡುತ್ತಿದ್ದಂತಹ ಆ ಕೋಲುಗಳು ಕುಡುಗೋಲಾಗಿ ತರಕಾರಿಗಳನ್ನ ಕಟ್ ಮಾಡ್ತಾ ಇರುತ್ತೆ. ಅರೆ, ಇದೇನಾಗ್ತಿದೆ? ಯಾವ ಕೋಲು ತರಕಾರಿಗಳ ಪಹರೆ ಮಾಡ್ತಿದ್ದವು, ಈಗ ಅವೇ ಕೋಲುಗಳು ಕತ್ತಿಯಾಗಿ ತರಕಾರಿ ಕೊಯ್ತಾ ಇವೆ. ಇದೇನು ತಿಳಿತಾ ಇಲ್ಲ ನನ್ಗೆ. ಇದ್ರ ಬಗ್ಗೆನೇ ಯೋಚಿಸುತ್ತಾ ಇವರು ಋಷಿಗಳ ಬಳಿ ಬರ್ತಾರೆ. ಬಾ ರಾಜ್ಕುಮಾರ, ಹೇಳು, ಕಾಡಿನಲ್ಲಿ ನೀನೇನ್ ನೋಡಿದೆ? ಹಾಗೆ ನೀನ್ ನೋಡಿದರ ಅರ್ಥವೇನು? ಬಾಬಾ, ಹೋಗುವಾಗ ನಾನ್ ನೋಡಿದೆ, ಮರಗಳ ಮೇಲೆ ತರಕಾರಿ ಬೆಳೆದಿತ್ತು ಮತ್ತು ಅದರ ಪೆಹರೆ ಕೋಲುಗಳು ಮಾಡ್ತಿದ್ವು. ಹಾಗೆ ಹಿಂತಿರುಗುವಾಗ ನೋಡಿದೆ, ಯಾವ ಕೋಲುಗಳು ತರಕಾರಿಗಳ ಪಹರೆ ಮಾಡ್ತಿದ್ವೋ ಅವೇ ಕೋಲುಗಳು ಕತ್ತಿಯಾಗಿ ಅವುಗಳನ್ನು ಕೊಯ್ತಿದ್ವು. ಹಾಗಾದ್ರೆ ಇದ್ರ ಅರ್ಥವೇನು? ಇದೆಲ್ಲ ನೋಡಿ ನೀನ್ ಏನ್ ತಿಳಿದುಕೊಂಡೆ? ನನ್ನನ್ನು ಕ್ಷಮಿಸಿ ಬಾಬಾ, ಇದನ್ನೆಲ್ಲ ನೋಡಿ ನನ್ಗೇನು ತಿಳಿಲಿಲ್ಲ. ನಿನ್ಗೇನು ತಿಳಿಲೇ ಇಲ್ವಾದ್ರೆ ನನ್ ಷರತ್ತಿನ ಪ್ರಕಾರ ನೀನೀಗ ಕಲ್ಲಿನ ಮೂರ್ತಿ ಆಗ್ಬೇಕು. ಇಷ್ಟು ಹೇಳಿ ತಪಸ್ವಿಗಳು ಅವರನ್ನ ಮೂರ್ತಿಯನ್ನಾಗಿ ಮಾಡ್ಬಿಡ್ತಾರೆ. ತಪಸ್ವಿಗಳು ಹೇಳಿದ್ದಂತೆ 4 ಜನ ರಾಜಕುಮಾರರು ಬೇರೆ ಬೇರೆ ದಿಕ್ಕಿಗೆ ಹೋಗಿದ್ರಲ್ಲ, ಆಗ ಈ ಚಂದ್ರಸೇನ್ ರಾಜ್ಕುಮಾರ ದಕ್ಷಿಣ ದಿಕ್ಕಿಗೆ ಹೋಗಿರ್ತಾರೆ. ಆಗ ಚಂದ್ರಸೇನ್ ಅವರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಹಸು ಆಗ ತಾನೇ ಕರು ಹಾಕಿರೋದನ್ನ ನೋಡ್ತಾರೆ. ಇದ್ರಲ್ಲಿ ಆಶ್ಚರ್ಯ ಅಂದ್ರೆ
ಇಲ್ಲಿ ಕರುವಿನ ಹಾಲನ್ನ ಹಸು ಕುಡಿತಾ ಇರುತ್ತೆ. ಇದನ್ನೋಡಿ ಚಂದ್ರಸೇನರಿಗೆ ಆಶ್ಚರ್ಯವಾಗುತ್ತೆ. ಅರೆ, ಇಲ್ಲಿ ಸೂರ್ಯ ಪಶ್ಚಿಮದಿಂದ ಉಗಮವಾಗ್ತಿದ್ದಾನೆ, ಕರು ಹಸುವಿಗೆ ಹಾಲುಣಿಸ್ತಾ ಇದೆ. ಇದು ಹೇಗೆ ಸಾಧ್ಯ? ಈ ಅಲೌಕಿಕ ದೃಶ್ಯವನ್ನು ನೋಡಿ ರಾಜ್ಕುಮಾರರಿಗೆ ಏನೂ ಅರ್ಥ ಆಗಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡುತ್ತಾ ಮುಂದೆ ಹೋಗ್ತಾರೆ. ಮತ್ತೆ ಸಂಜೆ ಆಗುತ್ತಲೇ ಅವರು ತಪಸ್ವಿಗಳ ಬಳಿಗೆ ತಲುಪ್ತಾರೆ. ಪ್ರಣಾಮ್ ಸಾಧು ಬಾಬಾ. ಬಾ ರಾಜ್ಕುಮಾರ, ಹೇಳು, ನೀನೇನ್ ನೋಡಿದಿ, ಮತ್ತೇನ್ ತಿಳಿದುಕೊಂಡೆ? ಬಾಬಾ, ನಾನೇನ್ ದೃಶ್ಯ ನೋಡಿದ್ನು ಅದನ್ನ ತಿಳಿದುಕೊಳ್ಳೋಕೆ ನನ್ಗೆ ಅಸಾಧ್ಯ. ಒಂದು ಕರು ತನ್ನ ತಾಯಿಗೆ ಹಾಲುಣಿಸ್ತಿತ್ತು. ಇದನ್ನು ನೋಡಿ ನನ್ನ ಬುದ್ಧಿ ಭ್ರಮಣೆಯಾಗಿದೆ. ಹಾಗಾದ್ರೆ ಈ ಪ್ರಶ್ನೆಯ ಉತ್ತರ ನಿನ್ಗೆ ತಿಳಿದಿಲ್ಲ? ಹೌದು ಬಾಬಾ. ರಾಜ್ಕುಮಾರರು ಇಲ್ಲ ಅಂತ ಉತ್ತರ ಕೊಟ್ಟ ಕೂಡ್ಲೆ ತಪಸ್ವಿಗಳು ತಮ್ಮ ಚಮತ್ಕಾರ ಶಕ್ತಿಯಿಂದ ಅವರನ್ನು ಕಲ್ಲಾಗಿ ಮಾಡ್ಬಿಡ್ತಾರೆ. ರಾಜನ 3ನೇ ಮಗನಾದ ತಾರಾ ಸಿಂಗ್ ಕೂಡ ಪೂರ್ವ ದಿಕ್ಕಿಗೆ ಹೋಗಿರ್ತಾರೆ. ನಡೆಯುತ್ತಾ ರಾಜ್ಕುಮಾರರು ನದಿಯ ದಂಡೆಯ ಬಳಿಗೆ ತಲುಪ್ತಾರೆ. ಅಲ್ಲಿ ಮೀನುಗಾರರೆಲ್ಲ ಮೀನ್ ಹಿಡಿತಾ ಇರ್ತಾರೆ. ಇಲ್ಲಿ ಒಬ್ರು ಅಜ್ಜ ತಲೆಯ ಮೇಲೆ ಮೀನು ತುಂಬಿದ ಬುಟ್ಟಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವ್ರು ನೋಡಿದ್ರೆ ಬುಟ್ಟಿಯಲ್ಲಿದ್ದಂತಹ ಮೀನನ್ನು ಒಂದೊಂದಾಗಿ ತೆಗೆದು ನದಿಗೆ ಸಿತಿರ್ತಾರೆ. ಇದನ್ ನೋಡಿ ಇವರಿಗೆ ತುಂಬಾ ಯೋಚನೆ ಆಗತ್ತೆ. ಅರೆ, ಬೆಸ್ತರ ಕೆಲಸ ಮೀನುಗಳನ್ನ ಹಿಡಿಯೋದು. ಆದ್ರೆ ಮುದುಕ ಬೆಸ್ತ ಒಂದೊಂದಾಗಿ ಮೀನುಗಳನ್ನ ನೀರಿಗೆ ಯಾಕೆ ಎಸೆಯುತ್ತಿದ್ದಾನೆ? ಇವ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಈ ಅಜ್ಜ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ಯೋಚಿಸಿ ರಾಜ್ಕುಮಾರರು ಮುಂದೆ ಹೋಗ್ತಾರೆ. ಸೂರ್ಯಾಸ್ತ ಆದ ಕೂಡ್ಲೆ ಇವರು ಕೂಡ ತಪಸ್ವಿಗಳ ಬಳಿಗೆ ಬರ್ತಾರೆ. ಬಾ ರಾಜ್ಕುಮಾರ, ಹೇಳು, ನೀನೇನ್ ನೋಡಿದೆ, ಮತ್ತೆ ನೀನ್ ನೋಡಿದ ವಿಷಯದ ಅರ್ಥವೇನು? ಬಾಬಾ, ನಾನೊಬ್ಬ ಮುದುಕ ಬೆಸ್ತ ತನ್ನ ಬುಟ್ಟಿಯಿಂದ ಮೀನುಗಳನ್ನ ವಾಪಸ್ ನೀರಿಗೆ ಎಸೆಯೋದನ್ನ ನೋಡಿದೆ. ಆದ್ರೆ ಅವನು ಮೀನುಗಳನ್ನ ಹಿಡಿಯಬೇಕಿತ್ತಲ್ವಾ? ನನ್ಗೇನು ತಿಳಿತಾ ಇಲ್ಲ ಬಾಬಾ. ಅಂದ್ರೆ ನಿನ್ ಬಳಿ ಇದಕ್ಕೆ ಉತ್ತರವಿಲ್ಲ ಅಲ್ವಾ? ಹೌದು ಬಾಬಾ. ತಾರಾ ಸಿಂಗ್ ಬಳಿ ಕೂಡ ಉತ್ತರ ಇಲ್ಲದೆ ಇರೋ ಕಾರಣ ತಪಸ್ವಿಗಳು ತಮ್ಮ ಚಮತ್ಕಾರದಿಂದ ಅವರನ್ನು ಕಲ್ಲನ್ನಾಗಿ ಮಾಡ್ತಾರೆ. ರಾಜನ 4ನೇ ಮಗನಾದಂತಹ ಬಾದಲ್ ಸಿಂಗ್ ಕೂಡ ಬೇರೆ ಸಹೋದರರಂತೆ ಪಶ್ಚಿಮ ದಿಕ್ಕಿಗೆ ಹೋಗಿರ್ತಾರೆ. ಆಗ ಅವರು ನೋಡ್ತಾರೆ, ಒಬ್ಬ ಮನುಷ್ಯರು ಇಲ್ಲಿ ನೀರನ್ನ ಒಂದು ಕೊಳದಿಂದ ತುಂಬಿಕೊಂಡು ಖಾಲಿ ಇರುವಂತಹ 2 ಕೊಳಗಳಿಗೆ ಹಾಕ್ತಾ ಇರ್ತಾರೆ. ಇಲ್ಲಿ ಆಶ್ಚರ್ಯದ ಮಾತೇನಂದ್ರೆ, ಇವರು 2 ಖಾಲಿ ಕೊಳಗಳನ್ನ ತುಂಬಿಸ್ತಾರೆ. ಆದ್ರೆ ಮೊದಲನೇ ಕೊಳದಲ್ಲಿ ನೀರು ಇದ್ದ ಹಾಗೆ ಇರುತ್ತೆ. ಇದನ್ ನೋಡಿ ಬಾದಲ್ ಸಿಂಗ್ ಯೋಚಿಸ್ತಾನೆ ಇರ್ತಾರೆ. ಇದೆಂತ ಚಮತ್ಕಾರ! 2 ಖಾಲಿ ಹೊಂಡಗಳು ತುಂಬಿ ಹೋಯ್ತು, ಆದ್ರೆ ಮೊದಲು ತುಂಬಿದ್ದ ಹೊಂಡದಿಂದ 1 ಹನಿ ನೀರು ಕಡಿಮೆಯಾಗಿಲ್ಲ. ಇದು ಏನೆಂದು ಅರ್ಥವಾಗ್ತಿಲ್ಲ. ಈ ಘಟನೆ ಬಗ್ಗೆ ರಾಜ್ಕುಮಾರರಿಗಂತೂ ಏನೂ ಅರ್ಥ ಆಗೋದಿಲ್ಲ. ನಂತರ ಸೂರ್ಯಾಸ್ತ ಆದ ಕೂಡ್ಲೆ ಇವರು ಕೂಡ ತಪಸ್ವಿಗಳ ಬಳಿಗೆ ತಲುಪ್ತಾರೆ. ಬಾ ರಾಜ್ಕುಮಾರ, ಹೇಳು, ನೀನೇನ್ ನೋಡಿದೆ, ನೀನ್ ನೋಡಿದ ವಿಷಯದ ಅರ್ಥವೇನು? ಹೇಳು. ಬಾಬಾ, 1 ಹೊಂಡದಿಂದ ನೀರು ತೆಗೆದು 2 ಹೊಂಡ ತುಂಬಿ ಹೋಯ್ತು. ಆದ್ರೆ ಮೊದಲನೇ ಹೊಂಡದಿಂದ 1 ಹನಿ ನೀರು ಕಡಿಮೆ ಆಗ್ಲಿಲ್ಲ. ಇದು ಹೇಗೆ ಸಾಧ್ಯ? ಅರ್ಥಾತ್ ನೀನು ನೋಡಿದ ವಿಷಯದ ಬಗ್ಗೆ ನಿನ್ಗೆ ತಿಳಿಲಿಲ್ಲ. ಹೌದು ಬಾಬಾ. ಬಾದಲ್ ಸಿಂಗ್ ಅವರ ಬಳಿ ಕೂಡ ಉತ್ತರ ಇಲ್ಲದೆ ಇರೋ ಕಾರಣ ತಪಸ್ವಿಗಳು ತಮ್ಮ ಚಮತ್ಕಾರದಿಂದ ಅವರನ್ನು ಕೂಡ ಕಲ್ಲನ್ನಾಗಿ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಹೊತ್ತು ಮುಳುಗಿ ಬೆಳಗಾದ್ರೂ ಕೂಡ 4 ಮಕ್ಕಳು ವಾಪಸ್ ಬರ್ದೇ ಇರೋದನ್ನ ನೋಡಿ ಇವರಿಗೆ ಚಿಂತೆ ಆಗುತ್ತೆ. ಮಾರನೇ ದಿನ ಅವರು ತಮ್ಮ ಚಿಕ್ಕ ಮಗನನ್ನು ಕರೆದು ಹೇಳ್ತಾರೆ, ಪುತ್ರ ಕರ್ಣ್, ನಿನ್ನ 4 ಅಣ್ಣಂದಿರು ನಿನ್ನೆಯಿಂದ ನಗರದ ಪ್ರವಾಸ ಮಾಡಲು ಹೋಗಿದ್ದಾರೆ. ಆದ್ರೆ ಇನ್ನೂ ವಾಪಸ್ ಬಂದಿಲ್ಲ. ನನ್ಗೆ ಚಿಂತೆಯಾಗ್ತಿದೆ ಮಗು. ನೀವು ಚಿಂತಿಸಬೇಡಿ ಪಿತಾಶ್ರೀ, ನಾನೀಗ್ಲೇ ಅವರನ್ನ ಹುಡುಕಲು ಹೊರಡ್ತೇನೆ. ಹಾಗೆ ಶಪಥ ಮಾಡ್ತೇನೆ, ಅವರನ್ನ ಕರೆದುಕೊಂಡೇ ಹಿಂತಿರುಗ್ತೀನಿ. ರಾಜ್ಕುಮಾರ ಕರ್ಣ ಕುದುರೆ ಮೇಲೆ ಕೂತ್ಕೊಂಡು ಅಣ್ಣಂದಿರನ್ನು ಹುಡುಕೋಕೆ ಹೊರಡ್ತಾರೆ. ತುಂಬಾ ಸಮಯ ಹುಡುಕಿದ ನಂತರ ಅವರು ತಪಸ್ವಿಗಳ ಬಳಿಗೆ ಹೋಗಿ ತಲುಪ್ತಾರೆ. ಅರೆ, ಈ ಕಲ್ಲಿನ ಮೂರ್ತಿಗಳು ತದ್ರೂಪ ನನ್ನ ಅಣ್ಣಂದಿರಂತೆ ಇವೆ. ಸಾಧು ಬಾಬರಿಗೆ ನನ್ನ ಪ್ರಣಾಮಗಳು. ಬಾಬಾ, ಈ ಕಲ್ಲಿನ ಮೂರ್ತಿಗಳು ತದ್ರೂಪ ನನ್ನ ಅಣ್ಣಂದಿರಂತಿವೆ. ಇವರ ಬಗ್ಗೆ ನೀವು ನನ್ಗೆ ಏನಾದ್ರೂ ಹೇಳ್ಬಹುದಾ? ಹಾ ಪುತ್ರ, ನಿನ್ನ 4 ಅಣ್ಣಂದಿರನ್ನ ನಾನೇ ಕಲ್ಲಿನ ಮೂರ್ತಿಯನ್ನಾಗಿಸಿದ್ದೇನೆ. ನಂತರ ತಪಸ್ವಿಗಳು ಕರ್ಣನಿಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಸಾಧು ಬಾಬಾ, ದಯಮಾಡಿ ನನ್ನ 4 ಅಣ್ಣಂದಿರನ್ನ ಮೊದಲನಂತೆ ಮಾಡಿ. ಅದರ ಬದಲಿಗೆ ನೀವೇನ್ ಹೇಳ್ತೀರೋ ಅದನ್ನು ಮಾಡಲು ನಾನು ಸಿದ್ಧ. ಸರಿ, ಯಾವ ಉತ್ತರ ನಿನ್ನ ಅಣ್ಣಂದಿರಿಗೆ ಕೊಡಲು ಸಾಧ್ಯವಾಗ್ಲಿಲ್ವೋ ಅದೆಲ್ಲಾ ಉತ್ತರ ನೀನ್ ನನ್ಗೆ ಕೊಟ್ರೆ ನಾನ್ ನಿನ್ನ 4 ಅಣ್ಣಂದಿರನ್ನ ಮೊದಲನಂತೆ ಮಾಡ್ತೇನೆ. ಒಂದೊಮ್ಮೆ ನೀನು 1 ತಪ್ಪು ಉತ್ತರ ಕೊಟ್ರು ನಿನ್ನನ್ನು ಕಲ್ಲಿನ ಮೂರ್ತಿಯನ್ನಾಗಿಸ್ತೇನೆ. ಹೇಳು, ನಿನ್ಗೆ ಒಪ್ಪಿಗೆಯಾ? ನನ್ಗೆ ಒಪ್ಪಿಗೆ ಇದೆ ಬಾಬಾ. ಸರಿ, ಕೇಳು. ನಿನ್ನ ಮೊದಲನೇ ಅಣ್ಣ ನೋಡಿದ್ದ ಮರಗಳ ಮೇಲೆ ತರಕಾರಿ ಬೆಳೆದಿತ್ತು ಮತ್ತು ಕೋಲುಗಳು ಅವುಗಳ ಪೆಹರೆ ಮಾಡ್ತಿದ್ವು. ಮತ್ತೆ ಅದೇ ಕೋಲುಗಳು ಕತ್ತಿಗಳಾಗಿ ತರಕಾರಿಗಳನ್ನು ಕೊಯ್ತಿದ್ದವು. ಹೇಳು ರಾಜ್ಕುಮಾರ, ಇದ್ರ ಅರ್ಥವೇನು? ಬಾಬಾ, ನಾವ್ಯಾವಾಗ ನಮ್ ಸಂಪತ್ತನ್ನ ಬೇರೆಯವರಲ್ಲಿ ಸುರಕ್ಷಿತವಾಗಿ ಇಡ್ತೇವೋ
ಆಗ ನಾವು ನಮ್ಮ ಸಂಪತ್ತು ಸುರಕ್ಷಿತ ಸ್ಥಳದಲ್ಲಿದೆ ಎಂದು ಯೋಚಿಸ್ತೇವೆ. ಆದ್ರೆ ಒಂದ್ ವೇಳೆ ಸಂಪತ್ತನ್ನ ತೆಗೆದುಕೊಂಡವನ ಮನಸ್ಸಲ್ಲಿ ಅತಿ ಆಶೆ ಮೂಡಿದ್ರೆ ಆ ಮನುಷ್ಯನೇ ನಮ್ಮ ಸಂಪತ್ತನ್ನ ಕಸಿದುಕೊಳ್ತಾನೆ. ಅರ್ಥಾತ್ ಆ ದೃಶ್ಯ ಏನ್ ಹೇಳ ಬಯಸುತ್ತೆ ಅಂದ್ರೆ ಅತಿ ಆಸೆ ತುಂಬಾ ಕೆಟ್ಟದ್ದು. ರಾಜ್ಕುಮಾರನ ಮಾತನ್ನು ಕೇಳಿದ್ಮೇಲೆ ತಪಸ್ವಿಗಳು ಪ್ರಸನ್ನರಾಗ್ತಾರೆ. ತಥಾಸ್ತು. ತಪಸ್ವಿಗಳು ತಥಾಸ್ತು ಅಂದ ಕೂಡ್ಲೆ ರಾಜ್ಕುಮಾರ್ ಸೂರಜ್ ಸಿಂಗ್ ಮೊದಲಿನಂತಾಗ್ತಾರೆ. ನಂತರ ತಪಸ್ವಿಗಳು ಎರಡನೇ ರಾಜ್ಕುಮಾರನ ಕತೆ ಹೇಳ್ತಾರೆ. ನಿನ್ನ ಎರಡನೇ ಅಣ್ಣ ನಗರದಲ್ಲಿ ತಿರುಗ್ತಿದ್ದಾಗ ಅವನು ನೋಡ್ತಾನೆ, ಈಗ ತಾನೇ ಜನಿಸಿದ ಕರುವಿನ ಸ್ತನದಿಂದ ಅದರ ತಾಯಿ ಹಾಲು ಕುಡಿಯುತ್ತಿತ್ತು. ಹೇಳು, ಇದರ ಅರ್ಥವೇನು? ತಾಯಿ ತನ್ನ ಕರುವಿನ ಹಾಲು ಕುಡಿಯುತ್ತಿದ್ದಳು. ಈ ದೃಶ್ಯ ನಮ್ಗೆ ಏನು ಹೇಳ ಬಯಸುತ್ತೆ ಅಂದ್ರೆ ಸಂತಾನ ವೃದ್ಧಾಪ್ಯದ ಆಶ್ರಯವೆಂದು. ಒಂದೊಮ್ಮೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿದ್ರೆ ವೃದ್ಧಾಪ್ಯದಲ್ಲಿ ಅವರೇ ನಮ್ಗೆ ಆಶ್ರಯ ನೀಡ್ತಾರೆ. ಅರ್ಥಾತ್ ಏನು ಬಿತ್ತುತ್ತಿ ಅದನ್ನೇ ತಿನ್ನುತ್ತಿ. ರಾಜ್ಕುಮಾರನ ಮಾತನ್ನು ಕೇಳಿ ತಪಸ್ವಿಗಳು ಪ್ರಸನ್ನರಾಗಿ ಹೇಳ್ತಾರೆ, ತಥಾಸ್ತು. ತಪಸ್ವಿಗಳು ತಥಾಸ್ತು ಅಂದ ಕೂಡ್ಲೆ ರಾಜ್ಕುಮಾರ ಚಂದ್ರಸೇನರು ಮೊದಲಿನಂತಾಗ್ತಾರೆ. ನಂತರ ತಪಸ್ವಿಗಳು ರಾಜ್ಕುಮಾರ ಕರ್ಣನಿಗೆ ಮೂರನೇ ರಾಜ್ಕುಮಾರನ ಕತೆ ಹೇಳ್ತಾರೆ. ನಿನ್ನ ಮೂರನೇ ಅಣ್ಣ ನದಿಯ ತಟದಲ್ಲಿ ಕೆಲವು ಬೆಸ್ತರು ಮೀನು ಹಿಡಿಯುವುದನ್ನು ನೋಡ್ತಾನೆ. ಆದ್ರೆ ಒಬ್ಬ ಮುದಿ ಬೆಸ್ತ ತಾನು ಹಿಡಿದ ಮೀನುಗಳನ್ನ ತನ್ನ ಬುಟ್ಟಿಯಿಂದ ಒಂದೊಂದೇ ಮೀನುಗಳನ್ನ ನದಿಗೆ ಎಸೆಯುವುದನ್ನ ನೋಡಿದ. ಹೇಳು ರಾಜ್ಕುಮಾರ, ಆ ದೃಶ್ಯದ ಅರ್ಥವೇನು? ತಪಸ್ವಿಗಳಿಂದ ಮೂರನೇ ರಾಜ್ಕುಮಾರನ ಕತೆ ಕೇಳಿದ್ಮೇಲೆ ಕರ್ಣ ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾರೆ. ಬಾಬಾ, ಆ ಮುದಿ ಬೆಸ್ತ ತನ್ನ ಬುಟ್ಟಿಯಿಂದ ಒಂದೊಂದೇ ಮೀನುಗಳನ್ನ ವಾಪಸ್ ನದಿಗೆ ಎಸೆಯುತ್ತಾ ನಮ್ಗೆ ಏನ್ ಹೇಳ ಬಯಸ್ತಾನಂದ್ರೆ ಮುಂದಿನ ಪೀಳಿಗೆಯ ಕಾಳಜಿ ನಾವೇ ವಹಿಸಿಕೊಳ್ಬೇಕು. ಯಾವ ರೀತಿ ಎಲ್ಲಾ ಬೆಸ್ತರು ನದಿಯಿಂದ ಮೀನುಗಳನ್ನು ಹಿಡಿಯುತ್ತಿದ್ರು ಅದೇ ರೀತಿ ಎಲ್ಲಾ ಜನರು ಎಲ್ಲಾ ಮರಗಳನ್ನು ಕಡಿಯುತ್ತಾ ಹೋದ್ರೆ ಜಗತ್ತು ಅಂತ್ಯವಾಗಬಹುದು. ಹಾಗಾಗಿ ಆ ಮುದಿ ಬೆಸ್ತ ನೀರಿಗೆ ಮೀನುಗಳನ್ನು ಎಸೆಯುತ್ತಾ ನಮ್ಗೇನ್ ಹೇಳ ಬಯಸ್ತಾನಂದ್ರೆ ನಾವು ವೃಕ್ಷಗಳನ್ನ ಕಡಿಯೋದು ಮಾತ್ರವಲ್ಲ, ವೃಕ್ಷಗಳನ್ನ ನೆಡುವುದನ್ನು ಕಲಿಬೇಕು. ಅದರಿಂದ ಮುಂದಿನ ಪೀಳಿಗೆಗೆ ಸುಗಮವಾಗುತ್ತೆ. ಈ ಉತ್ತರ ಕೇಳಿದ ಕೂಡ್ಲೆ ತಪಸ್ವಿಗಳು ತುಂಬಾ ಪ್ರಸನ್ನರಾಗ್ತಾರೆ. ತಥಾಸ್ತು. ನಂತರ ತಪಸ್ವಿಗಳು ನಾಲ್ಕನೇ ರಾಜ್ಕುಮಾರನ ಕತೆ ಹೇಳ್ತಾರೆ. ನಿನ್ನ ನಾಲ್ಕನೇ ಅಣ್ಣ ನೋಡಿದ್ದ ಒಬ್ಬ ವ್ಯಕ್ತಿ ತುಂಬಿದ ಹೊಂಡದಿಂದ 2 ಖಾಲಿ ಹೊಂಡಗಳನ್ನ ತುಂಬಿಸ್ತಾ ಇದ್ದ. ಆದ್ರೂ ಮೊದಲೇ ತುಂಬಿದ್ದ ಹೊಂಡದಿಂದ ನೀರಿನ ಒಂದು ಹನಿಯೂ ಕಡಿಮೆಯಾಗ್ಲಿಲ್ಲ. ಹೇಳು, ಇದ್ರ ಅರ್ಥವೇನು? ಬಾಬಾ, ಈ ದೃಶ್ಯ ನಮ್ಗೇನ್ ತಿಳಿಸ್ತತೆ ಅಂದ್ರೆ ಜ್ಞಾನ ಸಾಗರದಂತೆ ಇರುತ್ತೆ, ಅದನ್ನು ಹಂಚುವುದರಿಂದ ಎಂದೂ ಕಡಿಮೆಯಾಗೋದಿಲ್ಲ. ವಾ ರಾಜ್ಕುಮಾರ್, ವಾಹ್! ನಾನ್ ನಿನ್ನಿಂದ ತುಂಬಾ ಪ್ರಸನ್ನನಾದೆ. 5 ಸಹೋದರರಲ್ಲಿ ನೀನು ತುಂಬಾ ಜ್ಞಾನಿ. ನಿನ್ನಂತ ರಾಜ ಒಂದೊಮ್ಮೆ ಪ್ರಜೆಗಳಿಗೆ ಸಿಕ್ಕರೆ ಎಲ್ಲರ ಕಲ್ಯಾಣವಾದೀತು. ತಥಾಸ್ತು. ಪಿತಾಶ್ರೀ, ನಾವು 5 ಸಹೋದರರಲ್ಲಿ ಎಲ್ಲರಿಗಿಂತ ಬುದ್ಧಿಶಾಲಿ ನಮ್ಮ ಸಣ್ಣ ತಮ್ಮ ಕರಣ್. ನಿಮ್ಮ ಬಳಿಕ ರಾಜನಾಗೋಕೆ ಅವನೇ ಯೋಗ್ಯ. ನಮ್ಮೆಲ್ಲ ಸಹೋದರರ ಇಚ್ಛೆ ನೀವು ಕರಣ್ಣನ್ನೇ ರಾಜನಾಗಿಸ್ಬೇಕೆಂದು. ನಂತರ 4 ರಾಜಕುಮಾರರು ತಪಸ್ವಿಗಳ 4 ಕತೆಗಳನ್ನು ರಾಜ್ಕುಮಾರರಿಗೆ ತಿಳಿಸ್ತಾರೆ. ರಾಜ ತನ್ನ ಚಿಕ್ಕ ಮಗನ ಬುದ್ಧಿವಂತಿಕೆಯನ್ನು ಕೇಳಿ ತುಂಬಾ ಪ್ರಸನ್ನರಾಗ್ತಾರೆ. ನಂತರ ಅವನನ್ನೇ ರಾಜನನ್ನಾಗಿ ಘೋಷಿಸ್ತಾರೆ. ಬಲ್ಲು ಕಪಿಗೆ ತುಂಬಾ ದುರಾಸೆ. ಇದು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡುತ್ತೆ. ಕಾಡಿನಲ್ಲಿ ಇರುವ ಶ್ರೀಮಂತ ಪ್ರಾಣಿಗಳನ್ನು ನೋಡಿ ಇದಕ್ಕೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ. ಅಣ್ಣ, ಈ ಚಿರತೆ ತುಂಬಾ ಶ್ರೀಮಂತ. ಎಲ್ರೂ ಅವನನ್ನು ಕಾಡಿನ ಅಂಬಾನಿ ಅಂತಾರೆ. ಅರೆ, ಸ್ವಲ್ಪ ಸಮಯ ತಡೆದ್ಕೋ. ಕುತ್ತಿಗೆಯಲ್ಲಿ 4 ನಕಲಿ ಸರ ಧರಿಸೋದ್ರಿಂದ ಯಾರು ಅಂಬಾನಿ ಆಗೋದಿಲ್ಲ. ನಿನ್ಗೆ ಗೊತ್ತಿಲ್ಲ, ಅವನು ಹೊಸದಾಗಿ ಕಾಡಿಗೆ ಬಂದಾಗ ಅವನು ಭಿಕಾರಿಗಳಂತೆ ಇರ್ತಿದ್ದ. ಹಾಗೇನು? ಅಣ್ಣ, ನೀನಂತೂ ತುಂಬಾ ಬುದ್ಧಿಶಾಲಿ ಮಂಗ. ಎಲ್ಲರ ಇತಿಹಾಸ ನಿನ್ಗೆ ತಿಳಿದಿದೆ. ಭೇಷ್. ಕಪಿ ದಿನ ಹಣ ಗಳಿಸೋದಕ್ಕೆ ಕಾಯ್ತಾ ಇರುತ್ತೆ. ಒಂದಿನ ಕಾಡಿನಲ್ಲಿ ಇದು ಹೋಗ್ತಾ ಇರುವಾಗ ದಾರಿಯಲ್ಲಿ ಇದಕ್ಕೊಂದು ಚಿಕ್ಕ ಕನ್ನಡಿ ಸಿಗುತ್ತೆ. ಅರೆ ವಾ, ಎಷ್ಟು ಸುಂದರವಾದ ಕನ್ನಡಿ. ಇನ್ನು ನಾನು ಪ್ರತಿದಿನ ಇದ್ರಲ್ಲಿ ನನ್ನ ಮುಖ ನೋಡ್ತೇನೆ. ಹೀಗ್ ಹೇಳಿ ಬಲ್ಲು ಕನ್ನಡಿಯಿಂದ ತನ್ನ ಮುಖ ನೋಡ್ಕೊಳ್ಳುತ್ತೆ. ಏನ್ ಜಕಾಸ್ ಕಾಣಿಸ್ತೇನೆ ನಾನು. ಕೇವಲ ಒಂದೇ ಮೈನಸ್ ಪಾಯಿಂಟ್ ಇದೆ ಅದ್ರಲ್ಲಿ. ಕುತ್ತಿಗೆಯಲ್ಲಿ ಧರಿಸಿರುವ ನಕಲಿ ಬಂಗಾರದ ಚೇನ್. ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತೋ, ಯಾವಾಗ ನನ್ನ ಕುತ್ತಿಗೆಯಲ್ಲಿ ಅಸಲಿ ಚಿನ್ನದ ಚೇನ್ ಬರುತ್ತೋ ಅದೇ ಕ್ಷಣದಲ್ಲಿ ಕನ್ನಡಿಯಿಂದ ಭೂತ ಪ್ರಕಟವಾಗ್ಬಿಡುತ್ತೆ. ನೀನು ನಿನ್ನಿಚ್ಛೆ ತಿಳಿಸಿದೆ, ಅದಕ್ಕೆ ನಾನು ಪ್ರತ್ಯಕ್ಷನಾದೆ. ಆಯ್ಲಾ, ನೀನು ಕನ್ನಡಿಯಿಂದ ಹೇಗೆ ಹೊರಗೆ ಬಂದೆ? ಮತ್ತೆ ನೀನ್ ಯಾರು? ನಾನು ಇಚ್ಛೆಗಳನ್ನು ಪೂರೈಸುವ ಸೈತಾನ್. ಈ ಕನ್ನಡಿಯಲ್ಲಿ ನೋಡಿ ನೀನು ಏನು ಬಯಸ್ತೀಯೋ ನಾನ್ ಕೊಡ್ತೇನೆ ನಿನ್ಗೆ. ಅರೆ, ಸ್ಮಶಾನದಲ್ಲಿ ಹೂತು ಹೋಗಿರೋ ಪುರಾತನ ಶವದ ಕೊಳೆತೋದ ರುಂಡವೇ?
ರೈಲ್ ಬಿಡೋದು ನಿಲ್ಸು. ಇಚ್ಛೆಗಳನ್ನು ಕೇವಲ ದೇವರೇ ಪೂರೈಸ್ತಾರೆ. ಒಂದು ವೇಳೆ ನಿನ್ಗೆ ನನ್ನ ಮಾತಿನ ನಂಬಿಕಿಲ್ಲ ಅಂದ್ರೆ ಈ ಕನ್ನಡಿಯಲ್ಲಿ ನೋಡಿ ಏನಾದ್ರೂ ಇಚ್ಛೆ ಹೇಳು, ನಾನು ಅದನ್ನು ಪೂರೈಸ್ತೇನೆ. ಹಾಗೇನೋ? ಸರಿ, ಹಾಗಾದ್ರೆ ಬೇಗ ನನ್ಗೆ 1 ಕೋಟಿ ರೂಪಾಯಿ ನೀಡು ನೋಡೋಣ, ಆಗ್ಲೇ ನಾನ್ ನಂಬೋದು. ನಾನ್ ನಿನ್ಗೆ ಹೇಳಿದ್ದೆ ನೀನು ನಿನ್ನ ಇಚ್ಛೆ ಕನ್ನಡಿಯನ್ನು ನೋಡಿ ಹೇಳ್ಬೇಕೆಂದು. ಹಾಗೆ ಒಂದು ವಿಷಯ ಕೇಳು, ನೀನೇನು ಬಯಸ್ತೀಯೋ ಅದನ್ನು ನಾನು ನಿನ್ಗೆ ನೀಡ್ತೇನೆ. ಅದರ ಬದ್ಲಿಗೆ ನಾನು ನಿನ್ನ ಒಂದು ವಿಶೇಷತೆಯನ್ನು ಕಸಿದುಕೊಳ್ತೇನೆ. ನಿನ್ಗೇನ್ ಬೇಕು ಅದನ್ನು ಕಸಿದ್ಕೋ. ನೀನು ಕಸಿದುಕೊಳ್ಳುವಂತ ಯಾವುದೇ ವಿಷಯ ನನ್ನಲ್ಲಿ ಇಲ್ಲ ಅಂದ್ಮೇಲೆ ನೀನೇನು ಕಸಿದುಕೊಳ್ತೀಯ ನನ್ನಿಂದ? ಸರಿ, ಹಾಗಾದ್ರೆ ಬೇಡು, ಏನ್ ಬೇಕು ನಿನ್ಗೆ? ನಂತರ ಬಲ್ಲು ಕನ್ನಡಿಲ್ ನೋಡ್ಕೊಂಡು ಹೇಳುತ್ತೆ, ನನ್ಗೆ 1 ಕೋಟಿ ರೂಪಾಯಿ ಬೇಕು. ಭೂತ ತನ್ನ ಶಕ್ತಿಯಿಂದ 1 ಕೋಟಿ ರೂಪಾಯಿಯನ್ನು ಬಲ್ಲುಗೆ ಪ್ರತ್ಯಕ್ಷವಾಗಿ ಕೊಟ್ಬಿಡುತ್ತೆ. ತಗೋ, ಈಗ ನನ್ನ ಸರದಿ. ಸರದಿ ವರದಿ ಏನ್ ಹೇಳ್ತಿ? ನಿನ್ಗೆ ನಾನು ಮೊದ್ಲೇ ಹೇಳಿದ್ದೆ ಏನ್ ಬೇಕೋ ನಿನ್ಗೆ ಅದನ್ನು ಕಸಿದುಕೊಳ್ಳೆಂದು. ಆದ್ರೆ ನೀನು ಕಸಿಯುವಂತ ವಸ್ತು ನನ್ನಲ್ಲೇನಿದೆ? ದುರಾಸೆಯ ಮಂಗ, ನಾನ್ ನನ್ಗೆ ಬೇಕಾದನ್ನು ತೆಗೆದುಕೊಂಡಿದ್ದೇನೆ. 1 ಕೋಟಿಯ ಬದಲಿಗೆ ಅದನ್ನು ಕಸಿದುಕೊಂಡಿದ್ದೇನೆ. ಹೌದಾ? ಹಾಗಾದ್ರೆ ಬೇಗ ಹೇಳು, 1 ಕೋಟಿ ರೂಪಾಯಿ ಬದಲಿಗೆ ನೀನ್ ನನ್ನಿಂದ ಏನ್ ತೆಗೆದುಕೊಂಡಿದ್ದೀಯಾ? ಅರೆ, ನನ್ಗೆ ತಿಳಿಬೇಕಲ್ವಾ, ನನ್ನ ಬಳಿ 1 ಕೋಟಿ ಬೆಲೆ ಅಷ್ಟು ಮಹತ್ವದೇನಿತ್ತೆಂದು. ಆ ವಸ್ತು ನಿನ್ನ ತಾಯಿ. ಇದನ್ ಕೇಳಿ ಬಲ್ಲುಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಖುಷಿಯಿಂದ ಮನೆಗ್ ಬಂದ್ರೆ ಮತ್ತೆ ಮನೆಯಲ್ಲಿ ಅಮ್ಮನ್ ನೋಡಿದ್ರೆ ಅಮ್ಮ ಇರೋದಿಲ್ಲ. ಇಲ್ಲ ಸೈತಾನ್, ಇದೇನ್ ಮಾಡಿದೆ ನೀನು? ಬಲ್ಲು ಅಳ್ತಾ ಇರುವಾಗ ಅದಕ್ಕೆ ಶೈತಾನ್ ಹೇಳಿದ ಮಾತುಗಳು ನೆನಪಾಗುತ್ತವೆ. ಹಾ, ಸೈತಾನ್ ನನ್ಗೆ ಇದನ್ನೇ ಹೇಳಿದ್ದ. ಈ ಕನ್ನಡಿಯನ್ನು ನೋಡಿ ನಾನೇನ್ ಕೇಳ್ತೇನೋ ಆ ಎಲ್ಲ ಇಚ್ಛೆ ಪೂರೈಸ್ತಾನೆ. ಹಾಗಾದ್ರೆ ನನ್ನ ತಾಯಿಯನ್ನು ಜೀವಿತಗೊಳಿಸುವ ಇಚ್ಛೆಯನ್ನು ನಾನ್ ಯಾಕೆ ಕೇಳಬಾರ್ದು? ಬಲ್ಲು ಏನೂ ಯೋಚಿಸದೆ ಕನ್ನಡಿಲ್ ನೋಡ್ಕೊಂಡು ತನ್ನ ಆಸೆ ಹೇಳುತ್ತೆ. ಅಬೇ ಓ ನಿರ್ಲಕ್ಷ್ಯ ಕನ್ನಡಿ, ನನ್ನ ತಾಯಿಯನ್ನು ನನ್ಗೆ ಹಿಂತಿರುಗಿಸು. ನಿಮ್ಮ ಇಚ್ಛೆಯಂತೆ ಆಗ್ಲಿ ನಾನ್ ರಾಜ. ಧನ್ಯವಾದ ಶೈತಾನ್, ನೀನು ನನ್ನ ಅಮ್ಮನನ್ನು ಜೀವಿತಗೊಳಿಸಕ್ಕೆ. ಆದ್ರೆ ಷರತ್ತಿನ ಪ್ರಕಾರ ನಿನ್ ತಾಯಿಯ ಬದಲಿಗೆ ನಿನ್ನಿಂದ ಬೇರೇನಾದ್ರೂ ತೆಗೆದುಕೊಳ್ಬೇಕಾದೀತು. ಬಲ್ಲುಗೆ ತುಂಬಾ ತಲೆಬಿಸಿಯಾಗಿತ್ತು. ಈ ಶೈತಾನ್ ಅಮ್ಮನ್ ಬದ್ಲಿಗೆ ಇನ್ಯಾವ ವಸ್ತುನ ನನ್ ಕೈಯಿಂದ ಕಿತ್ಕೊಳ್ಳುತ್ತೆ ಅಂತ. ಆಗ ಶೈತಾನ್ ಹೇಳುತ್ತೆ, ದುರಾಸೆಯ ಮಂಗ, ನೀನೀಗ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೀಯ. ಈಗ ನಿನ್ನ ತಾಯಿಯು ಪ್ರಾಣದ ಬದಲಿಗೆ ನಾನ್ ನಿನ್ನ ತಂದೆಯ ಪ್ರಾಣ ತೆಗೆದುಕೊಳ್ತೇನೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಬಲ್ಲುನ ಅಪ್ಪ ಕೂಡ ತೀರ್ಕೊಳ್ತಾರೆ. ಇದನ್ ನೋಡಿ ಬಲ್ಲು ಯೋಚಿಸುತ್ತೆ, ಈಗ ತಂದೆಯ ಪ್ರಾಣ ಹಿಂದಿರುಗಿಸಲು ಹೇಳಿದ್ರೆ ಈ ಶೈತಾನ್ ಯಾರ ಪ್ರಾಣ ಕಸಿದುಕೊಳ್ತಾನೋ ತಿಳಿತಿಲ್ಲ. ಆದ್ರೆ ತಂದೆಯನ್ನು ಜೀವಂತ ಮಾಡ್ಲೇಬೇಕಲ್ವಾ? ಸರಿ, ಏನಾಗುತ್ತೋ ಆಮೇಲೆ ನೋಡೋಣ. ಅರೆ ಕನ್ನಡಿ, ನನ್ಗೆ ನನ್ನ ತಂದೆಯನ್ನು ಹಿಂತಿರುಗಿಸು ಅಣ್ಣ. ನಿಮ್ಮ ಆಜ್ಞೆಯಂತೆ ಆಗಲಿ ನನ್ ರಾಜ. ಮತ್ತೆ ಸ್ವಲ್ಪ ಸಮಯದಲ್ಲೇ ಬಲ್ಲುನ ಅಪ್ಪ ಕೂಡ ಜೀವಂತವಾಗ್ತಾರೆ. ಆದ್ರೆ ಆಶ್ಚರ್ಯ ಪಡೋ ಮಾತೇನಂದ್ರೆ ಅವ್ರ ಅಪ್ಪ ಜೀವಂತವಾದ ಮೇಲೆ ಬಲ್ಲುನ್ ಮನೆಯಲ್ಲಿ ಯಾರ ಜೀವನೂ ಹೋಗೋದೇ ಇಲ್ಲ. ಅರೆ ವಾ, ನಿನ್ಗೆ ನನ್ ಮೇಲೆ ಕರುಣೆ ಬಂತ ಸೈತಾನ್? ನನ್ನ ತಂದೆಯನ್ನು ಜೀವಂತಗೊಳಿಸಿದ ಬದಲಾಗಿ ನೀನು ನನ್ನ ಪರಿವಾರದ ಯಾರದೇ ಪ್ರಾಣ ತೆಗೆದುಕೊಂಡಿಲ್ಲ. ಷರತ್ತಿನ ಪ್ರಕಾರ ನಾನು ನಿನ್ನ ಏನಾದ್ರೂ ವಸ್ತು ಖಂಡಿತ ತೆಗೆದುಕೊಳ್ತೇನೆ. ಆದ್ರೆ ಈ ಸಲ ನಾನು ನಿನ್ನ ಪರಿವಾರದವರ ಪ್ರಾಣ ತೆಗೆದುಕೊಳ್ಳೋದಿಲ್ಲ. ನಾನು ನಿನ್ನ ಗೆಳೆಯ ಗುನ್ನುವಿನ ಪ್ರಾಣ ತೆಗೆದುಕೊಂಡಿದ್ದೇನೆ. ಈ ಬಾರಿ ಶೈತಾನ್ ಕತ್ತೆಯ ಪ್ರಾಣ ತಗೊಂಡಿದೆ. ಇದನ್ ಕೇಳಿ ಬಲ್ಲುಗೆ ಖುಷಿ ಆಗುತ್ತೆ. ಗನ್ನು ಮಂಗ ಸತ್ನಾ? ಇರ್ಲಿ ಬಿಡಿ, ಕೇವಲ ಗೆಳೆಯನಾಗಿದ್ದ, ನನ್ ಸೋದರನಾಗಿಲ್ವಲ್ಲ. ಈಗ ನೋಡು, ನಾನ್ ಕನ್ನಡಿಲಿ ಏನ್ ಇಚ್ಛೆ ಕೇಳ್ತೇನೆಂದು. ನನ್ನ ಇಚ್ಛೆ ಕೇಳಿ ಕನ್ನಡಿ ಕೂಡ ದಿಗ್ಭ್ರಮೆಗೊಳ್ಳುತ್ತೆ. ಬಲ್ಲು ತುಂಬಾ ದುರಾಸೆ ಇಟ್ಕೊಂಡಿತ್ತು. ಹೇಳ್ತಾರೆ ಅತಿ ಆಸೆ ಗತಿಗೇಡು ಅಂತ. ಆದ್ರೆ ಬಲ್ಲುಗೆ ಇದ್ರಿಂದ ಯಾವುದೇ ಚಿಂತೆ ಇರ್ಲಿಲ್ಲ. ಬಲ್ಲುಗೆ ಶ್ರೀಮಂತ ಮತ್ತು ಪವರ್ಫುಲ್ ಆಗಿರ್ಬೇಕಾಗಿತ್ತು. ಈ ಸಲ ಕನ್ನಡಿಯಿಂದ ಸಣ್ಣ ಪುಟ್ಟ ಇಚ್ಛೆ ಕೇಳೋದು ಸರಿಯಲ್ಲ. ಏನಾದ್ರೂ ದೊಡ್ಡ ಇಚ್ಛೆ ಕೇಳ್ತೇನೆ ನಾನು. ಹಾಗೆ ಕಾಡಿನಲ್ಲಿ ಇದ್ಕೊಂಡು ಎಲ್ಲರ ಇಚ್ಛೆ ಇರುತ್ತೆ ತಾವು ಕಾಡಿನ ರಾಜನಾಗಬೇಕೆಂದು. ಹಾಗೆ ರಾಜನಾಗಲು ಸಿಂಹವನ್ನು ಕೊಲ್ಲಬೇಕಾದೀತು. ಹಾ, ನಂತರ ಬಲ್ಲು ಕನ್ನಡಿಲ್ ನೋಡ್ಕೊಂಡು ತನ್ನ ಆಸೆಯನ್ನು ಹೇಳುತ್ತೆ. ಹೇ ಕನ್ನಡಿ, ನೀನು ನನ್ನ ಇಚ್ಛೆ ಆದಷ್ಟು ಬೇಗ ಪೂರೈಸು. ನಾನು ಕಾಡಿನ ರಾಜನಾಗ ಬಯಸ್ತೇನೆ.
ಹಾಗಾಗಿ ನನ್ನ ಇಚ್ಛೆ ನೀನು ಕಾಡಿನ ರಾಜಸಿಂಹವನ್ನು ಕೊಂದು ನನ್ನನ್ನು ಈ ಕಾಡಿನ ರಾಜನಾಗಿಸಬೇಕೆಂದು. ನೀನು ಕರೆದೆ, ಹಾಗಾಗಿ ನಾನು ಪ್ರತ್ಯಕ್ಷನಾದೆ ಬಲ್ಲು. ಆಯ್ಲ, ರಾಜನಿಂದ ನೇರವಾಗಿ ಬಲ್ಲು. ಮೊದಲು ನೀನು ಪ್ರತ್ಯಕ್ಷವಾಗಿ ನನ್ನನ್ನು ರಾಜ ಅಂತ ಕರಿತಿದ್ದಿ, ಆದ್ರೆ ಈಗ ಡೈರೆಕ್ಟ್ ಬಲ್ಲು ಕರಿತಿದ್ದಿ ನನ್ನನ್ನು. ಅರೆ ಮೂರ್ಖ ಸೈತಾನ್, ನೀನ್ ನನ್ನ ಇಚ್ಛೆಗಳನ್ನು ಪೂರೈಸ್ತಿಯಲ್ವಾ, ಅದಕ್ಕಾಗಿ ನಾನು ನಿನ್ನ ಈ ತಪ್ಪನ್ನು ಮನ್ನಿಸ್ತೇನೆ. ಸರಿ, ಬೇಗ ನನ್ನ ಇಚ್ಛೆಯನ್ನು ಪೂರೈಸು. ಆ ಸಿಂಹರಾಜನನ್ನು ಕೊಂದು ನನ್ನನ್ನು ಈ ಕಾಡಿನ ರಾಜನಾಗಿಸು. ಅರೆ ಯಾಕೆ ನಗಾಡ್ತಿ? ಆದಷ್ಟು ಬೇಗ ನನ್ನ ಇಚ್ಛೆ ಪೂರೈಸು. ದುರಾಸೆಯ ಮಂಗನೇ, ಇನ್ಮುಂದೆ ನೀನ್ ಯಾವುದೇ ಇಚ್ಛೆ ಪೂರೈಸೋದಿಲ್ಲ. ಯಾಕೆ? ನಾನ್ ನಿನ್ಗೆ ಒಂದ್ ವಿಷಯ ಹೇಳೋದನ್ನ ಮರೆತಿದ್ದೆ. ನಾನು ನಿಂತರ ಒಬ್ಬ ಮನುಷ್ಯನಾಗಿದ್ದೆ, ಮತ್ತೆ ನಾನು ನಿಂತರಾನೆ ಈ ದುಷ್ಟ ಕನ್ನಡಿಯಲ್ಲಿ 4 ಇಚ್ಛೆಗಳನ್ನು ಬೇಡಿದ್ದೆ. ಮೊದಲೇ 3 ಇಚ್ಛೆಗಳನ್ನು ಇದು ಪೂರೈಸಿತ್ತು. ಆದ್ರೆ ನಾನು 4ನೇ ಇಚ್ಛೆ ಕೇಳಿದಾಗ ನನ್ನ 4ನೇ ಇಚ್ಛೆ ಪೂರೈಸಲಿಲ್ಲ. ನಾನು ಶಾಪಗ್ರಸ್ತನಾಗಿ ಕನ್ನಡಿಯಲ್ಲಿ ಬಂಧಿಯಾದೆ. ಇನ್ನು ನಾನು ಸ್ವತಂತ್ರನಾಗ್ತೇನೆ. ಇನ್ಮುಂದೆ ನನ್ನ ಜಾಗದಲ್ಲಿ ನೀನು ಈ ಕನ್ನಡಿಯೊಳಗೆ ಬಂಧಿಯಾಗಿ ಸೈತಾನ ಆಗ್ತೀಯಾ. ಮತ್ತೆ ದುಷ್ಟ ಕನ್ನಡಿಯನ್ನು ನೋಡಿ 4 ಇಚ್ಛೆಗಳನ್ನು ಬೇಡುವ ದುರಾಸೆಯ ವ್ಯಕ್ತಿ ನಿನ್ಗೆ ಸಿಗೋ ತನಕ ನೀನು ಈ ಕನ್ನಡಿಯಲ್ಲಿ ಸೈತಾನಾಗಿ ನರಳಾಡ್ತಾ ಇರ್ತೀಯಾ. ನಾನು ಸ್ವತಂತ್ರನಾದೆ. ಒಂದು ವೇಳೆ ನನಗೂ ಈ ಕನ್ನಡಿಯಿಂದ ಸ್ವತಂತ್ರನಾಗಬೇಕಾದ್ರೆ 4 ಇಚ್ಛೆಗಳನ್ನು ಬೇಡುವ ದುರಾಸೆಯ ವ್ಯಕ್ತಿಯನ್ನು ನನಗೆ ಹುಡುಕ್ಬೇಕಾದೀತು. ಇನ್ನು ದಾರಿಯಲ್ಲಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ಒಬ್ಬ ಜಿಪುಣ ಮಾರ್ವಾಡಿಯ ಕಣ್ಣು ಈ ಕನ್ನಡಿ ಮೇಲೆ ಬೀಳುತ್ತೆ. ಅರೇ ವಾ, ಕನ್ನಡಿ ಎಷ್ಟು ಸುಂದರವಾಗಿದೆ. ಸರಿ, ನೋಡೋಣ ಕನ್ನಡಿಯಲ್ಲಿ ಹೇಗೆ ಕಾಣ್ತೇನೆಂದು. ನಂತರ ಈ ಜಿಪುಣ ಮಾರ್ವಾಡಿ ಈ ಕಪಿ ಮಾಡಿದಂತಹ ತಪ್ಪನ್ನೇ ಕನ್ನಡಿ ನೋಡ್ಕೊಂಡು ಮಾಡುತ್ತೆ. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೇನೆ ನಾನು. ರಾತ್ರಿಗೆ ಒಂದು ಸುಂದರ ಹೆಣ್ಣು ಸಿಕ್ಕಿದ್ರೆ ಯೌವನ ಮರುಕಳಿಸಬಹುದು. ನೀನು ಬೇಡಿದೆ ನಿನ್ನ ಇಚ್ಛೆ, ನಾನು ನಿನ್ನದು ಪ್ರತ್ಯಕ್ಷನಾದೆ ರಾಜ. ದುರಾಸೆ ತುಂಬಾ ಕೆಟ್ಟದ್ದು. ಈ ವಿಷಯ ಈ ವ್ಯಾಪಾರಿಗೆ ತಿಳಿಯುತ್ತೆ. ಯಾವಾಗ ಇವನು ಈ ದುಷ್ಟ ಕನ್ನಡಿಯನ್ನು ನೋಡಿ 4 ಇಚ್ಛೆ ಬೇಡಿಕೊಳ್ತಾನೋ ಆಗ ಮತ್ತೆ ನನ್ನ ಜಾಗದಲ್ಲಿ ಅವನೇ ಬಂದಿಯಾಗಿ ಬಿಡ್ತಾನೆ. ರಾಂಪುರ ಎಂಬ ಊರಿನ ಪಕ್ಕದ ಊರಾದ ಸುಂದರ್ಪುರದಲ್ಲಿ ಟುನ್ನು ಎಂಬ ಮಂಗ ವಾಸವಾಗಿತ್ತು. ಅದೇ ಕಾಡಿನಲ್ಲಿ ಬಲ್ಲು ಎಂಬ ಹೆಸರಿನ ಬುದ್ಧಿವಂತ ಕರಡಿ ವಾಸವಾಗಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಈ ಬಲ್ಲು ಮತ್ತು ಬಾಲುವಿನಿಂದ ಪಾಠ ಕೇಳ್ತಿದ್ವು. ಕೇಳಿ ಎಲ್ಲ ಪ್ರಾಣಿಗಳೇ, ಒಂದು ಮಾತು ನೆನಪಿರಲಿ. ನಮಗೇನಾದರೂ ಒಂದು ವೇಳೆ ಆಪತ್ತು ಬಂದ್ರೆ ನಾವು ಆ ಆಪತ್ತಿನಿಂದ ಹೇಗೆ ಪಾರಾಗೋದೆಂದು. ಹಾ ಬಲ್ಲುವಣ್ಣ, ಹಾ ನಮ್ಗೆ ತಿಳಿಸಿ ನಮ್ಗೆ. ಒಂದ್ ವೇಳೆ ನಮ್ಗೇನಾದ್ರೂ ಆಪತ್ತು ಬಂದ್ರೆ ಅದರಿಂದ ಹೇಗೆ ಪಾರಾಗೋದೆಂದು. ಹಾ ನಮ್ಗೂ ಹೇಳಿ. ಹಾ ತಿಳಿಸ್ತೇನೆ. ಆದ್ರೆ ನನ್ಗೆ ನನ್ ಮಾತು ಮುಗಿಸೋಕೆ ಅವಕಾಶ ಕೊಡಿ. ಈ ಬಲ್ಲು ಕಾಡಿನ ಪ್ರಾಣಿಗಳಿಗೆಲ್ಲ ತೊಂದರೆಯಿಂದ ಹೇಗ್ ಪಾರಾಗೋದು ಎಂದು ತಿಳಿಸುತ್ತೆ. ಹೀಗೆ ಹೇಳುತ್ತಿರುವಾಗ ಟುನ್ನು ಎಂಬ ಕತ್ತೆ ಹೇಳುತ್ತೆ, ಅರೆ ಬಲ್ಲು ಅಣ್ಣ, ಆ ಆಪತ್ತು ಬಂದ ನಂತರ ಹೋಗೋದ್ರಿಂದ ಉತ್ತಮವಾದ ವಿಧಾನ ಯಾವುದಂದ್ರೆ ಆಪತ್ತು ಬರೋಕ್ ಮುಂಚೆನೆ ಹೊರಟು ಬಿಟ್ರೆ. ಈ ಟುನ್ನು ಕತ್ತೆಯ ಮಾತನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ನಗುತ್ತವೆ. ಓಹೋ ಟುನ್ನು ಕತ್ತೆ, ನೀನು ಎಲ್ಲಾ ಕತ್ತಿಗಿಂತಲೂ ಮೂರ್ಖ ಕತ್ತೆ. ಅರೆ ಇದೇನ್ ನೀನ್ ಮಾತನಾಡ್ತಿರ್ವಿ? ಆಪತ್ತು ಬಂದ್ರೆ ಆ ಆಪತ್ತಿನಿಂದ ಪಾರಾಗ್ಬೋದು, ಆದ್ರೆ ಆಪತ್ತು ಬಂದೇ ಇಲ್ಲ ಅಂದ್ರೆ ಆ ಆಪತ್ತಿನಿಂದ ಹೇಗೆ ಪಾರಾಗೋದು? ವಿಚಿತ್ರವಾಗಿದೆ. ಸರಿ, ನೀವೆಲ್ಲ ಟುನ್ನು ಕತ್ತೆಯನ್ನು ಗೇಲಿ ಮಾಡಬೇಡಿ. ನೀವೆಲ್ಲ ನಿಮ್ ಮನೆಗೆ ಹೋಗಿ. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಗೆ ತೆರಳುತ್ತವೆ. ಆದ್ರೆ ಈ ಕತ್ತೆಗೆ ಆ ಕಾಡಿನ ಪ್ರಾಣಿಗಳ ಮಾತನ್ ಕೇಳಿ ತುಂಬಾ ಬೇಜಾರಾಗುತ್ತೆ. ಮತ್ತೆ ಕತ್ತೆ ಹೇಳುತ್ತೆ, ಏನು ನಾನು ನಿಜವಾಗ್ಲೂ ಕತ್ತೇನಾ? ನನ್ಗೆ ಬುದ್ಧಿ ಇಲ್ವಾ? ಹಾಗೆ ಆಗಲು ಸಾಧ್ಯವಿಲ್ಲ. ನನ್ಗೆ ತಿಳಿದಿದೆ, ನಾನು ಉತ್ತಮ ಕೆಲಸ ಮಾಡಬಹುದು. ಹೀಗೆ ಯೋಚಿಸುತ್ತಾ ಟುನ್ನು ಎಂಬ ಕತ್ತೆ ತನ್ನ ಮನೆಗೆ ಹೋಗುತ್ತೆ. ಬೆಳಗಾದ ಕೂಡ್ಲೆ ಬಲ್ಲು ಹತ್ರ ಹೋಗಿ ಈ ಕತ್ತೆ ಹೇಳುತ್ತೆ, ಬಲ್ಲು, ನೀನ್ ನನ್ಗೆ ಹೇಳು, ನಾನೇನು ನಿಜವಾಗ್ಲೂ ಕತ್ತೆ ಅಂತ ಮಾತನಾಡ್ತೇನಾ? ಅರೆ ಇಲ್ಲ ಟುನ್ನು ಕತ್ತೆ, ಹಾಗೇನು ವಿಷಯವಿಲ್ಲ. ಆದ್ರೆ ನಿನ್ಗೆ ತಿಳಿದಿರ್ಬೇಕು ಯಾವಾಗ ಏನ್ ಹೇಳ್ಬೇಕು ಮತ್ತು ಏನ್ ಮಾಡ್ಬೇಕೆಂದು.
ಬಲ್ಲೂನ ಮಾತನ್ನು ಕೇಳಿ ಈ ಟುನ್ನು ಕತ್ತೆ ವಿಚಿತ್ರವಾಗಿ ವರ್ತಿಸೋಕ್ ಶುರುವಾಗುತ್ತೆ. ಇದನ್ ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳು ಹೇಳುತ್ತವೆ, ಅರೆ ಇರ್ಲಿ ಬಿಡು, ನಿನ್ನಿಂದ ಏನು ಆಗೋದಿಲ್ಲ. ಏನಾದ್ರೂ ನಿನ್ ಕತ್ತೆ ಅಲ್ವಾ? ನನ್ನನ್ನು ನೋಡಿ ಕೆಲ್ಲಿ, ನಾನೆಷ್ಟು ವೇಗವಾಗಿ ಓಡ್ತೇನೆ. ಹಾ ಹಾ, ಈ ಟೀನು ಮೊಲ ಸರಿಯಾಗಿ ಹೇಳ್ತಾ ಇದೆ. ನೋಡಿ ನೋಡಿ, ನಾನು ಎಷ್ಟು ಬುದ್ಧಿವಂತೆ ಅಂತ. ಈ ಎಲ್ಲಾ ಕಾಡಿನ ಪ್ರಾಣಿಗಳು ಟುನ್ನುಗೆ ಹೀಗೆ ತಮಾಷೆ ಮಾಡುತ್ತವೆ. ಇದನ್ ಕೇಳಿ ಈ ಟುನ್ನು ಕತ್ತೆಗೆ ತುಂಬಾ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಬಲ್ಲು ಮತ್ತು ಬಾಲು ಇರುವ ಕಡೆಗೆ ಬರುತ್ತವೆ. ಸರಿ, ನೀವೆಲ್ಲ ನಿಮ್ ಪ್ರತಿಭೆಯನ್ನು ಪ್ರದರ್ಶಿಸಿ. ನಾನು ನೋಡ್ತೇನೆ ನಿಮ್ಮಲ್ಲಿರುವ ಪ್ರತಿಭೆ. ಹಾ, ನಾನ್ ನಿಮ್ಗೆ ನನ್ ಪ್ರತಿಭೆ ತೋರಿಸ್ತೀನಿ. ಮತ್ತೆ ನಾನು ಕೂಡ ನನ್ನ ಬುದ್ಧಿವಂತಿಕೆ ತೋರಿಸ್ತೀನಿ. ಬಲ್ಲು ಬಾಲುಗೆ ಹೀಗ್ ಹೇಳುತ್ತಾ ಕಾಡಿನ ಎಲ್ಲಾ ಪ್ರಾಣಿಗಳು ಬುದ್ಧಿವಂತಿಕೆ ತೋರಿಸುತ್ತವೆ. ಇಲ್ಲಿ ಟುನ್ನು ಕತ್ತೆಗೂ ಕೂಡ ಬಾಲು ಹೇಳುತ್ತೆ, ಟುನ್ನು ಕತ್ತೆ, ನೀನು ನಿನ್ನ ಪ್ರತಿಭೆ ತೋರಿಸು. ನಿನ್ನಲ್ಲೇನು ಪ್ರತಿಭೆ ಇದೆ? ಬಲ್ಲು ಹೀಗ್ ಹೇಳಿದ ಕೂಡ್ಲೆ ಈ ಟುನ್ನು ಕತ್ತೆ ತನ್ನ ಅಪಸ್ವರದಿಂದ ಒಂದು ಹಾಡನ್ನು ಹಾಡುತ್ತೆ. ಮತ್ತೆ ಈ ಟುನ್ನು ಕತ್ತೆಯ ಹಾಡನ್ನು ಕೇಳಿ ಕಾಡಿನ ಪ್ರಾಣಿಗಳೆಲ್ಲ ಅಲ್ಲಿಂದ ಓಡುತ್ತವೆ. ಯಾಕಂದ್ರೆ ಈ ಕತ್ತೆ ಹಾಡ್ ಚೆನ್ನಾಗಿ ಹಾಡಿರಲ್ಲ. ಟುನ್ನು ಕತ್ತೆ ತನ್ನ ಹಾಡು ಮುಗಿಸಿದ ಕೂಡ್ಲೆ ಕಣ್ಣು ಬಿಟ್ಟಾಗ ಅಲ್ಲಿ ಯಾರೂ ಕಾಣೋದಿಲ್ಲ. ಅರೆ ಇದೇನು, ನನ್ನೆಲ್ಲ ಗೆಳೆಯರು ನನ್ ಪದ್ಯ ಕೇಳಿ ಓಡಿಬಿಟ್ರಾ? ನಾನಷ್ಟು ಕೆಟ್ಟದಾಗಿ ಹಾಡಿದ್ದೇನಾ? ಹೀಗ್ ಹೇಳುತ್ತಾ ಈ ಕತ್ತೆ ತನ್ನ ಕಾಡಿನಿಂದ ದೂರ ಓಡುತ್ತೆ. ಮತ್ತೆ ಅಲ್ಲಿ ಕೂತ್ಕೊಂಡು ಹಾಡನ್ನು ಅಭ್ಯಾಸ ಮಾಡುತ್ತೆ. ನಾನೊಬ್ಬ ಕತ್ತೆ, ನನ್ ಸ್ವರ ತುಂಬಾ ಮಾಧುರ್ಯ. ನಾನು ರಾಗದಲ್ಲಿ ಹಾಡ್ತೇನೆ, ಅದನ್ ಕೇಳಿ ಓಡಿ ಹೋಗ್ತಾರೆ ನನ್ ಗೆಳೆಯರು. ನಾನೊಬ್ಬ ಕತ್ತೆ. ಟುನ್ನು ಹೀಗೆ ಹಾಡ್ ಹಾಡುತ್ತಿರುವಾಗ ಹಾಡ್ ಕೇಳಿ ಅಲ್ಲಿಗೆ ಅಳಿಲು ಬರುತ್ತೆ. ಅದರ ಹೆಸರು ಸುಂದರಿಯಾಗಿದೆ. ಅರೆ ಯಾರು ನೀನು? ನಾನ್ ನಿನ್ನನ್ ಯಾವತ್ತೂ ನೋಡೇ ಇಲ್ಲ. ನಾನು ಟುನ್ನು ಕತ್ತೆ, ಹಾಗೆ ಹಾಡೋಕೆ ಪ್ರಯತ್ನಿಸ್ತಿದ್ದೆ. ಓ ಹೌದಾ, ನೀವು ಹಾಡ್ ಹಾಡೋದ್ ಕಲಿತಿದ್ದೀರಾ? ಹಾ, ಯಾಕೆಂದ್ರೆ ನನ್ನೆಲ್ಲಾ ಗೆಳೆಯರು ನನ್ ಪದ್ಯ ಕೇಳಿ ಓಡಿ ಹೋಗ್ತಾರೆ. ಮತ್ ನನ್ನಲ್ಲಿ ಅದೊಂದೇ ಪ್ರತಿಭೆ ಇರೋದು, ಅದೇ ಹಾಡೋದು. ನನ್ಗೆ ಹಾಡೋದು ತುಂಬಾ ಇಷ್ಟ. ನಾನು ಕತ್ತೆ ಎಂದು ಅವರೆಲ್ಲ ನನ್ನನ್ನು ಗೇಲಿ ಮಾಡ್ತಾರೆ. ಪರವಾಗಿಲ್ಲ, ನನಗೂ ಹಾಡೋಕೆ ತುಂಬಾ ಇಷ್ಟ. ನಾನ್ ನಿನಗೆ ಹಾಡ್ ಹೇಳೋದನ್ನ ಕಲಿಸ್ತೀನಿ. ಆಗ ನೀನು ಹಾಡನ್ನು ಚೆನ್ನಾಗಿ ಹಾಡ್ತೀಯ ಅಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ನಿನ್ನ ಹಾಡ್ ಕೇಳುತ್ತವೆ. ನೀವು ದಿನ ಇಲ್ಲಿಗೆ ಬನ್ನಿ, ನಾನ್ ಹಾಡೋದನ್ನ ಕಲಿಸ್ತೀನಿ. ಈ ಸುಂದರಿಯ ಮಾತನ್ನು ಕೇಳಿ ಈ ಟುನ್ನು ಕತ್ತೆಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ದಿನ ಈ ಕತ್ತೆ ಸುಂದರಿ ಹತ್ರ ಬಂದು ಹಾಡಿನ ಅಭ್ಯಾಸವನ್ನು ಮಾಡುತ್ತೆ. ಸ್ವಲ್ಪ ದಿನಗಳ ನಂತರ ನಾನ್ ನಿನಗೆ ಕಲ್ಸಿರುವ ಹಾಡುಗಳನ್ನು ಹಾಡು, ನೋಡ್ತೀನಿ ನೀವ್ ಹೇಗ್ ಕಲ್ತಿದ್ದೀರಾ ಅಂತ. ಈ ಸುಂದರಿಯಿಂದ ಹಾಡನ್ನು ಕಲಿತ ಮೇಲೆ ಈ ಟುನ್ನು ಕತ್ತೆ ಮೊದಲ ಬಾರಿಗೆ ಹಾಡುತ್ತೆ. ಅರೆ ವಾ ಕತ್ತೆ, ನೀವು ಹಾಡೋದನ್ನ ಎಷ್ಟ್ ಚೆನ್ನಾಗ್ ಕಲ್ತಿದ್ದೀರಾ. ಈಗ ಹೋಗಿ ಈ ಹಾಡನ್ನು ಎಲ್ಲರ ಎದುರಿಗೆ ಹಾಡಿ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಈ ಟುನ್ನು ಕತ್ತೆ ದಾರಿಯಲ್ಲಿ ಹೋಗುವಾಗ್ಲೇ ಈ ಸುಂದರಿ ಕಲಿಸಿರುವ ಹಾಡನ್ನು ಹಾಡುತ್ತಾ ಹೋಗುತ್ತೆ. ಈ ದಾರಿಯಲ್ಲಿ ಎಲ್ಲಾ ಕಾಡಿನ ಪ್ರಾಣಿಗಳು ಕೇಳಿ ಹೇಳುತ್ತವೆ, ಅರೆ ಇದ್ಯಾರು ಹಾಡ್ ಹಾಡ್ತಿದ್ದಾರೆ ಇಷ್ಟೊಂದು ಚೆನ್ನಾಗಿ. ಈಗ್ಲೇ ನಾನು ಹೋಗಿ ನೋಡ್ತೀನಿ ಅದ್ಯಾರು ಅಂತ. ಅರೆ ಅಣ್ಣ, ಇಷ್ಟೊಂದು ಒಳ್ಳೆ ಹಾಡು ನಾನ್ ಮೊದಲನೇ ಸಲ ಕೇಳ್ತಿದ್ದೀನಿ. ಯಾರು ಹಾಡ್ತಿರ್ಬೋದು, ಬನ್ನಿ ನೋಡೋಣ. ಎಲ್ಲಾ ಕಾಡಿನ ಪ್ರಾಣಿಗಳು ಓಡೋಡಿ ಬಂದು ಈ ದಾರಿಯಲ್ಲಿ ಕತ್ತೆ ಹಾಡುತ್ತಿರುವುದನ್ನ ಕೇಳುತ್ತವೆ. ಮತ್ತೆ ಈ ಕತ್ತೆ ಹಾಡೋದನ್ನ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯವಾಗುತ್ತೆ. ಅರೆ ಇದೇನು, ಇವನು ಟುನ್ನು ಕತ್ತೆ. ಅರೆ ಆದ್ರೆ ಇವನು ಇಷ್ಟು ಒಳ್ಳೇದಾಗಿ ಹೇಗೆ ಹಾಡಲು ಸಾಧ್ಯ? ಅರೆ ಇದು ಟುನ್ನು ಕತ್ತೆ, ಇದು ಇಷ್ಟು ಚೆನ್ನಾಗಿ ಹೇಗ್ ಹಾಡ್ತಿದೆ? ಅರೆ ಹಾ, ಇವನು ಟುನ್ನು ಕತ್ತೆ. ಇವನಿಗೆ ಹಾಡೋಕೆ ಯಾರು ಕಲಿಸಿರ್ಬೋದು? ಈ ಟುನ್ನು ಕತ್ತೆ ಹೇಗೋ ದಾರಿ ಮಾಡ್ಕೊಂಡು ಬಲ್ಲು ಅಣ್ಣನ ಬಳಿ ಹೋಗುತ್ತೆ. ಮತ್ತೆ ಹೇಳುತ್ತೆ, ಬಲ್ಲು ಅಣ್ಣ, ನೋಡಿ ನೋಡಿ ನನ್ ಪ್ರತಿಭೆಯನ್ನು ಗುರುತಿಸಿ. ನಾನೀಗ ಒಳ್ಳೇದಾಗಿ ಹಾಡಬಲ್ಲೆ. ಆ ದಿನಂತೂ ನಾನು ತುಂಬಾ ಕೆಟ್ಟದಾಗಿ ಹಾಡಿದ್ದೆ, ಆದ್ರೆ ಇಂದು ನಾನು ಉತ್ತಮವಾಗಿ ಹಾಡಬಲ್ಲೆ. ಇಷ್ಟು ಹೇಳಿ ಈ ಟುನ್ನು ಕತ್ತೆ ಈ ಬಲ್ಲು ಅಣ್ಣನ ಎದುರಿಗೆ ಹಾಡ್ ಹಾಡುತ್ತೆ. ಈ ಹಾಡ್ ಕೇಳಿ ಬಲ್ಲು ಅಣ್ಣ ಹೇಳುತ್ತೆ, ಅರೆ ವಾ, ತುಂಬಾ ಸಖತ್ತಾಗಿದೆ. ನೀನಂತೂ ತುಂಬಾ ಉತ್ತಮವಾಗಿ ಹಾಡ್ತಿದ್ದೀಯಾ.
ಇದಂತೂ ತುಂಬಾ ಒಳ್ಳೆ ವಿಷಯ. ಅದೇ ರೀತಿ ಸುಂದರ್ವನದಲ್ಲಿ ಒಂದು ಸ್ಪರ್ಧೆ ಆಗೋದಿದೆ. ನನ್ ಪ್ರಕಾರ ನೀನು ಕೂಡ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು. ಮತ್ತೆ ನಿನ್ನ ಹಾಡನ್ನು ನೀನು ಹಾಡ್ಬೇಕು. ಬಲ್ಲು ಅಣ್ಣನ ಮಾತನ್ನು ಕೇಳಿ ಕಾಡಿನ ಸುತ್ತ ಇರುವ ಪ್ರಾಣಿಗಳು ಮತ್ತೆ ಈ ಟುನ್ನು ಕತ್ತೆಗೆ ತಮಾಷೆ ಮಾಡುತ್ತವೆ. ಇದೇನು ಬಲ್ಲು ಅಣ್ಣ, ಸುಮ್ನೆ ಹೇಳ್ತೀರಾ? ಈ ಸ್ಪರ್ಧೆ ನಾನು ಗೆಲ್ಲಲು ಆಗ್ಲಿಲ್ಲ, ಈ ಕತ್ತೆ ಗೆಲ್ಲೋದು ಹೇಗೆ? ಹಾ ಹಾ, ಈ ಟೀನು ಮೊಲ ಸರಿಯಾಗಿ ಹೇಳ್ತಾ ಇದೆ. ಇದಂತೂ ಕತ್ತೆ ಅಲ್ವೇ? ಹಾಡ್ ಹೇಳ್ತಾ ಹೇಳ್ತಾ ಶಿ ಅಕ್ಷಿ ಅಂತಾನೆ ಇರುತ್ತೆ. ನೀವೆಲ್ಲ ಸುಮ್ನಿರಿ, ಗೇಲಿ ಮಾಡೋದು ಬಿಟ್ಟುಬಿಡಿ. ನಾಳೆ ಸ್ಪರ್ಧೆಗೆ ತಯಾರಾಗಿ. ಹಾಗೆ ಕೇಳು, ನೀನು ಕೂಡ ಟುನ್ನು ಕತ್ತೆ, ಇವರೆಲ್ಲರ ಮಾತಿಗೆ ಕಿವಿ ಕೊಡ್ಬೇಡ. ನಾಳೆ 9 ಗಂಟೆಗೆ ನೀನು ಇದೇ ಜಾಗಕ್ಕೆ ಬಂದ್ಬಿಡು. ಮಾರನೇ ದಿನ ಬೆಳಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹಾಜರಾಗುತ್ತವೆ. ಇಲ್ಲಿ ಈ ಕತ್ತೆಯನ್ನು ನೋಡಿ ಎಲ್ಲಾ ಕಾಡಿನ ಪ್ರಾಣಿಗಳು ತಮಾಷೆ ಮಾಡುತ್ತವೆ. ಟುನ್ನು ಕತ್ತೆ, ನೀನ್ ಇವರೆಲ್ಲರ ಮಾತಿಗೆ ಕಿವಿ ಕೊಡ್ಬೇಡ. ನಿನ್ಗೆ ಈ ಸ್ಪರ್ಧೆಯನ್ನು ಗೆಲ್ಲಲೇಬೇಕು. ಹಾಗೆ ಇವರೆಲ್ಲರ ಬಾಯಿ ಮುಚ್ಚಿಸ್ಬೇಕು. ಎಲ್ಲಾ ಪ್ರಾಣಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುತ್ತವೆ ಮತ್ತು ತಮ್ಮ ಹಾಡುಗಳನ್ನು ಹಾಡಿ ಅಲ್ಲಿಂದ ಹೊರಡುತ್ತವೆ. ನಂತರ ಈ ಟುನ್ನು ಕತ್ತೆಯ ಬಾರಿ ಬರುತ್ತೆ. ಹಾ ಹಾ, ಹೋಗು, ನಾನು ನೋಡ್ತೇನೆ ನೀನು ಈ ಸ್ಪರ್ಧೆಯನ್ನು ಹೇಗೆ ಗೆಲ್ತಿ ಎಂದು. ಹೋಗು ಹೋಗು, ಸರಿಯಾಗಿ ಹೇಳ್ದೆ ನೀನು. ಈ ಟುನ್ನು ಕತ್ತೆ ಸ್ಟೇಜ್ಗೆ ಹೋಗುತ್ತಲೇ ಸುಂದ್ರಿ ಕಲಿಸಿರುವ ಹಾಡನ್ನು ಸ್ವರದಿಂದ ಚೆನ್ನಾಗಿ ಹಾಡ್ಬಿಡುತ್ತೆ. ಈ ಹಾಡನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆಶ್ಚರ್ಯವಾಗುತ್ತೆ. ಮತ್ತೆ ಈ ಸ್ಪರ್ಧೆಯಲ್ಲಿ ಈ ಟುನ್ನು ಕತ್ತೆಗೆ ಪ್ರಥಮ ಬಹುಮಾನ ಬರುತ್ತೆ. ಮತ್ತೆ ಈ ಹಾಡಿಗಾಗಿ ಒಂದು ಅವಾರ್ಡ್ ಕೂಡ ಸಿಗತ್ತೆ. ಅದನ್ ಕೇಳಿ ಕತ್ತೆಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ತಮ್ಮ ಗೆಳೆಯರಿಗೆಲ್ಲ ಹೇಳುತ್ತೆ, ಏನ್ ಹೇಳ್ತಿದ್ರಿ? ನಾನು ಗೆಲ್ಲೋದಿಲ್ಲ ಅಂತ? ನೋಡಿ, ನಿಮ್ ಕಣ್ಮುಂದೆ ನನ್ ಕೈಯಲ್ಲಿ ಅವಾರ್ಡ್ ಇದೆ. ಇನ್ನೊಂದು ವಿಷಯ, ಎಂದಿಗೂ ಯಾರನ್ನು ಈ ರೀತಿ ಗೇಲಿ ಮಾಡ್ಬೇಡಿ. ನೀವು ನನ್ನನ್ನು ತುಂಬಾ ಗೇಲಿ ಮಾಡಿದ್ರಿ. ನನ್ನನ್ನು ಕ್ಷಮಿಸ್ಬಿಡಿ. ನೀವು ಕತ್ತೆ ಅಲ್ವಾ? ನಾನಿನ್ ಯಾವತ್ತೂ ನಿಮಗ್ ತಮಾಷೆ ಮಾಡೋಲ್ಲ. ನೀವು ನಮ್ಗೆ ದಿನಾ ಹಾಡ್ ಹೇಳ್ತಿರಲ್ವಾ? ಈ ರೀತಿಯಾಗಿ ಹಾಡನ್ನು ಹಾಡಿ ಈ ಟುನ್ನು ಕತ್ತೆ ತನ್ನ ಅವಾರ್ಡ್ ಅನ್ನು ತಗೊಂಡೋಗಿ ಸುಂದ್ರಿ ಅವರಿಗೆ ಥ್ಯಾಂಕ್ಸ್ ಹೇಳುತ್ತೆ. ಮತ್ತೆ ಇನ್ನೇನಂದ್ರೆ, ಈ ಟುನ್ನು ಕತ್ತೆಗೆ ಯಾರು ಯಾವತ್ತೂ ತಮಾಷೆ ಮಾಡೋದಿಲ್ಲ. ಮತ್ತೆ ಈ ಟುನ್ನು ಕತ್ತೆ ಎಲ್ರಿಗೂ ಹಾಡೋದನ್ನ ಕಲಿಸುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.